ಎಲಿಜಿಬಲ್ ಇದ್ದಾರೆ ಬಿಡಿ ಅವರಿಗೆ. ಈಗ ಎ ಸಿ ಅವರು ಕೈಗೆ ಸಿಗಲ್ಲ, ಅವ್ರು ಯಾರನ್ನ ಭೇಟಿ ಮಾಡ್ಬೇಕು ಕೇಳ್ಕೊಳಕ್ಕೆ? ಸರ್ ಇಲ್ಲ, ಅದು ಒಂದೇ ತಿಂಗಳಲ್ಲೇ ತಮ್ಗಾಗಿದೆ. ಟೆಕ್ನಿಕಲ್ ಇಶ್ಯೂ ಏನಾದರೂ ಇದೆಯಾ ಇಲ್ಲ ಏನಾಗಿದೆ ಸರ್ ಸಮಸ್ಯೆ? ಮೇಡಮ್ ಫಸ್ಟ್ ಇವರು ಆದರ್ಶ್ ಇದ್ರು, ಚೇಂಜ್ ಆದ್ರು, ಫೈಲ್ ಮತ್ತೆ ಆನೇಕಲ್ಗೆ ಹೋಯ್ತು. ಸೊ ಇಲ್ಲ ಆಗಿಲ್ಲ ಅದೇ ಟೆಕ್ನಿಕಲ್ ಇಶ್ಯೂ ಏನೋ ಇದು ಡಿಲೀಟ್ ಮಾಡಿಸ್ಬೇಕು ಏನೋ ಅಂತಂದ್ರು. ಮತ್ತೆ ಹೋಗಿ ಆನೇಕಲ್ಲಲ್ಲಿ ಮತ್ತೆ ಅಲ್ಲಿ ಮಾಡಿಸ್ಕೊಂಬಂದೆ. ಮತ್ತೆ ಇಲ್ಲಿ ಎಲ್ಲ ಎಡಿಟ್ ಮಾಡಿ ಡಿಲೀಟ್ಗೆ ಆಪ್ಷನ್ ಬಂತು. ಮತ್ತೆ ತಂದು ಕೊಡಬೇಕು ಮೇಡಮ್ ಲಾಗಿನ್ ಆಗಿದ್ದಾರೆ ಸರ್. ಅದು 12 ಬಂದು ಒಂದು ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇತ್ತು ಸರ್. ಸಾಫ್ಟ್ವೇರ್ ಏನೋ ಚೇಂಜ್ ಮಾಡಿದ್ರು ಅಂತ ತಾಲೂಕು ಆಫೀಸ್ಗೆ ಕೊಟ್ಟರು. ಏನೋ ಒಂದು ಸಾಫ್ಟ್ವೇರಲ್ಲಿ 12 ಅಪ್ಡೇಷನಿಗೆ ಕೊಟ್ಟರು ಸರ್. ಅದು ಅಪ್ಡೇಷನ್ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಈಗ ಮತ್ತೆ ಚೆಕ್ ಲಿಸ್ಟ್ ಫಿಟ್ ಆಗಿ ಮೇಡಮ್ ಲಾಗಿನ್ ಮಾಡಿ ಸರ್. ಮತ್ತೆ ವಾಪಸ್ ಬಂದು ಎಷ್ಟು ದಿನ ಆಯ್ತಪ್ಪ? ಒಂದು 10 ಡೇಸ್ ಆಯ್ತು. ಚೆಕ್ ಲಿಸ್ಟ್ ಆಗಿ ಮೇಡಮ್ ಲಾಗಿನ್ ಮಾಡಿ. ಈಗ ಅವರು ಡಿ ಸಿ ಅವ್ರು ಕೇಳ್ದಂಗೆ ಎಷ್ಟು ಬಾಕಿ ಇದಾವೆ ಈ ತರದ್ದು? ಆರ್ಟಿಸಿ ಕರೆಕ್ಷನ್ಗೆ ಬಂದು ತಂದು ಕೊಡ್ಲಿಕ್ಕೆ ಆದೇಶ ಆಗಿ ತಂದು ಕೊಡ್ಲಿಕ್ಕೆ ಬಾಕಿ ಇರೋದೆಷ್ಟು, ಆದೇಶ ಆಗದೆ ಇರೋದೆಷ್ಟು? 3 ಡೇಸ್ ಇಂದ ನಮ್ದು ನೆಟ್ವರ್ಕ್ ಇಶ್ಯೂ ಇಂದ ಯಾವುದು 3 ಡೇಸ್ ಬಿಟ್ಬಿಡಿ ಅಮ್ಮ. ಎಷ್ಟಿದೆ ಅಂತ ಅಷ್ಟೇ ಕೇಳ್ತಾ ಇರೋದು ನಿಮಗೆ. ನನ್ನ ಹತ್ರ ನಿಮ್ಮ ಹತ್ರ ಇಡೀ ಆಫೀಸ್ ಹೇಳಿ ಸರ್. ಟೋಟಲ್ ಸಿಸ್ಟಮ್ ಅಲ್ಲಿ ಫೀಡ್ ಮಾಡಿರ್ತೀರಾ ತಾನೆ? ಟ್ರಾನ್ಸ್ಪರೆನ್ಸಿ ಏನು ಗೊತ್ತಾಗಲ್ಲ. ನಿಮ್ಮ ಲಾಗಿನ್ ತಂದು ಕೊಡೋದು ಎಷ್ಟಿದೆ ಸಿಸ್ಟಮ್ ಅಲ್ಲಿ? ಮೇಡಮ್ ಲಾಗಿನ್ ಎಷ್ಟಿದೆ? ಅದು ಸಿಗುತ್ತೆ, ಅದು ಸಿಗತ್ತೆ. ನಿಮ್ಮ ಸಿಸ್ಟಮ್ ಓಪನ್ ಮಾಡಿ ಲಾಗಿನ್ ಓಪನ್ ಮಾಡ್ಲಿಕ್ಕೆ ನೆಟ್ವರ್ಕ್ ಇಶ್ಯೂ ಸರ್. ಸೀರಿಯಸ್ಲಿ ಸರ್, ನಿನ್ನೆ ನಿಮ್ಮ ಆಫೀಸಿಗೆ ಬಂದಿದ್ನಲ್ಲ ಸರ್ ನಾನು. ಅದು ಭೂಮಿ ಕನ್ಸಲ್ಟೆನ್ಸಿ ಕೇಳಿದ್ದೇನೆ ಸರ್. ಫ್ರೆಂಡ್ಸರ್ಗೂ ಫೋನ್ ಮಾಡಿ ನಿಮ್ಮ ರಾಜು ಕೇಳಿದ್ದೇನೆ. 4 ನೇಮ್ಸ್ ಸರ್. ಜಯರಾಮ್ ರೆಡ್ಡಿ, ನಾರಾಯಣ ರೆಡ್ಡಿ, ಲೇಟ್ ಶ್ರೀನಿವಾಸ್ ರೆಡ್ಡಿ, ಗೋಪಾಲ್ ರೆಡ್ಡಿ ಅಂದ್ಬಿಟ್ಟು ಇದು ಹೈಡ್ ಮಾಡಿ ಬರೀ ದಿಸ್ ಆಸ್ ಎ ಪ್ರೈಮರಿ ಡಾಕ್ಯುಮೆಂಟ್. ದೇ ಚೇಂಜ್ ದ ಖಾತಾ ಆಫ್ 5 ಗುಂಟಾಸ್ ಲ್ಯಾಂಡ್ ಇನ್ Bellandur sir. Now I had applied for RTI for the documents. So they had given few documents but they have not